ಜೈ ಹಿಂದ್ ಎಲ್ಲ ನನ್ನ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ಗೆ ನೀವೇನಾದರೂ ಬ್ಯಾಂಕಿಂಗ್ನಲ್ಲಿ ಜಾಬನ್ನು ಸರ್ಚ್ ಮಾಡ್ತಾ ಇದ್ರೆ ಸರ್ ನಂದು ಹೈಟು ಇಲ್ಲ ಸರ್ ನಾನು ಫಿಸಿಕಲಿನೂ ಕೂಡ ಫಿಟ್ ಇಲ್ಲ ಅಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ 6,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಬ್ಯಾಂಕಿಂಗ್ನಲ್ಲಿ IBPS ಅಂತ ಹೇಳಿದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇದರಲ್ಲಿ ನಿಮ್ದೇನಾದ್ರು SSC ಯಲ್ಲಿ ಏಜ್ ಬರಲಿಲ್ಲಪ್ಪ ಅಂತಂದ್ರೂ ಕೂಡ ಇದು IBPS ಬ್ಯಾಂಕಿಂಗ್ ದಲ್ಲಿ ಕೂಡ ನೀವು ಏಜ್ ಬರ್ತದ. ಸೊ ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತಾ, ನೆಕ್ಸ್ಟ್ ಇದ್ರ ಏಜ್ ಕ್ವಾಲಿಫಿಕೇಶನ್ ಏನು, ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತದ, ಅರ್ಜಿ ಸ್ಟಾರ್ಟ್ ಯಾವಾಗಿದೆ, ಸೊ ಕೊನೆಯ ದಿನಾಂಕ ಯಾವಾಗಿದೆ, ಸೊ ಇದನ್ನ ಸೆಲೆಕ್ಷನ್ ಆಗ್ಬೇಕಾದ್ರೆ ಯಾವ ತರ ಪ್ರೊಸೆಸ್ ಇರ್ತದೆ ಅನ್ನೋದನ್ನ ಕಂಪ್ಲೀಟ್ ಆಗಿರತಕ್ಕಂತ ಇನ್ಫಾರ್ಮೇಶನ್ ಅನ್ನ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿರತಕ್ಕಂತ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ತಿಳಿದುಕೊಳ್ಳಿ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ, ನಾವು ಕೊಡುವಂತ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಿದ್ರೆ ಸೊ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಇಲ್ಲಿ ಬಂದ್ಬಿಟ್ಟು IBPS ಅಂತ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ IBPS ಅಂತಂದ್ರೆ ಸೊ ನೋಡ್ಕೋಬಹುದು, ಇಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಈ IBPS ಜಾಬ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾನೆ ಇರ್ತಾರೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ತರದ ಜಾಬ್ ಅನ್ನ ಕಾಲ್ಫಾರ್ಮ್ ಮಾಡಿದಾಗ ಸೊ ನೀವು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ಸೊ ಎಲ್ಲಾದ್ರೂ ಸರ್ಚ್ ಮಾಡ್ಕೊಂಡು ಸೊ ನಮ್ದ್ರಲ್ಲಿ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾನೆ ಇರ್ತೀವಿ. ಓಕೆ, IBPS ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರೆ. ಸೊ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾಗಿರ್ತಕ್ಕಂಥ ಮಾಹಿತಿನೇ ಅನ್ಕೋಬಹುದು. ಸೊ ಇದು ಬಂದ್ಬಿಟ್ಟು ವೇಕೆನ್ಸಿ ಬಂದ್ಬಿಟ್ಟು 2027-28 ವೇಕೆನ್ಸಿ ಅಡ್ವಾನ್ಸ್ ಆಗಿ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು ನೋಡ್ಕೊಡ್ರಿ, ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ನೋಡ್ಕೋಬಹುದು, ದಿನಾಂಕ ಬಂದ್ಬಿಟ್ಟು ನಿಮ್ದು 1ನೇ ತಾರೀಕಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗ 1ನೇ ತಾರೀಕಿಗೆ ನಿಮ್ದು ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ನೀವು ಹಾಕ್ಬೇಕನ್ನುವಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ನೋಡ್ಕೊಡ್ರಿ, 1/7/2026 ಹಿಡಿದು 20 ದಿನಗಳ ಕಾಲಾವಕಾಶ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಎಷ್ಟು? 20 ಡೇಸ್ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರ್ತದ. ಓಕೆ, ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. 100% ನಾ ಹೇಳ್ತಾ ಇದೀನಿ, ಪ್ರತಿಯೊಂದಕ್ಕೂ ಪ್ರಿಪರೇಷನ್ ಮಾಡ್ಕೊಡ್ರಿ. ಒಂದೇ ಜಾಬ್ ಅಂತ ಕುತ್ಕೊಳಕ್ ಹೋಗ್ಬೇಡ್ರಿ. ಯಾವುದೇ ಕಾಲ್ಫಾರ್ಮ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಳಕ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಪೇಮೆಂಟ್ ಮಾಡೋಕೆ ಒಂದು ಎಕ್ಸ್ಟ್ರಾ ಡೇಸ್ ಅನ್ನ ಕೊಟ್ಟಿರ್ತಾರ. 1/7/2026 ಅಂತ ಹಿಡಿದು 21 ಅದು ಅವತ್ತೇ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಅವತ್ತ ಫೀಸ್ ಅನ್ನ ಕಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ದು ಇದರಲ್ಲಿ ಏನ್ ಡೀಟೇಲ್ ಕೊಟ್ಟಿದಾರಪ್ಪ ಅಂದ್ರೆ ಸೊ ನಿಮ್ಮ ಎಕ್ಸಾಮ್ ಯಾವಾಗ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ, ಸೊ ನೆಕ್ಸ್ಟ್ ಇದರಲ್ಲಿ ಪ್ರಿಲಿಮಿನರಿ ಎಕ್ಸಾಮ್, ನೆಕ್ಸ್ಟ್ ಮೇನ್ ಎಕ್ಸಾಮ್, 2 ಎಕ್ಸಾಮ್ಗಳು ಇರ್ತಾವೆ. ಸೊ 2 ಎಕ್ಸಾಮ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ವೇಕೆನ್ಸಿಗಳು ಯಾವ ವೇಕೆನ್ಸಿಗಳಿದಾವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ನೋಡ್ಕೋಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ಸೊ ಇದರಲ್ಲಿ ಯಾವ್ಯಾವ ತರದ ಯಾವ ಬ್ಯಾಂಕಿನ ಒಳಗಡೆ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ ಅಂತ ಕೇಳ್ತಾ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಾಲ್ಫಾರ್ಮ್ ಮಾಡಿದಾರ, ಕೆನರಾ ಬ್ಯಾಂಕ್, ಅದರ ಜೊತೆಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ನೆಕ್ಸ್ಟ್ UCO ಬ್ಯಾಂಕ್, ನೆಕ್ಸ್ಟ್ ಅದಾದ ನಂತರ ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ನೆಕ್ಸ್ಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟ್ ಅದರ ಜೊತೆಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ನೆಕ್ಸ್ಟ್ ಇಂಡಿಯನ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಂತ ಹೇಳಿ. ಸೊ ಇದರಲ್ಲಿ IBPS ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಸರ್ ಸ್ಯಾಲರಿ ಎಷ್ಟಿರ್ತದ, ಸರ್ ಇದಕ್ಕೆ ಪೇಮೆಂಟ್ ಎಷ್ಟಿರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು ನಿಮಗೆ ಎಷ್ಟಪ್ಪ ಅಂದ್ರೆ 48,480 ಹಿಡಿದು ನಿಮಗೆ ಏನಿಲ್ಲ ಅಂತಂದ್ರೆ 80,000 ನಿಮ್ಗೆ ಸ್ಯಾಲರಿ ಕೂಡ ಇದರಲ್ಲಿ ಸಿಗ್ತದ. ಸ್ಯಾಲರಿ ಬಗ್ಗೆ ಡೌಟೇ ಇಲ್ಲ. ಸೊ ಸ್ಯಾಲರಿ ಅಂಕಿ ಅಚ್ಚುಕಟ್ಟಾಗಿ ಬೆಸ್ಟ್ ಸ್ಯಾಲರಿ ಇರ್ತದ. ಸೊ ಆಫೀಸಿಯಲ್ಲಿ ವರ್ಕ್ ಇರ್ತದ. ಸೊ ನೀವು IBPS ಅಲ್ಲಿ PO ಅಂತ ಹೇಳಿ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಓಕೆ ಸರ್, ಇದಕ್ಕೆ ನೆಕ್ಸ್ಟ್ ಆದ ನಂತರ ಎಲಿಜಿಬಿಲಿಟಿ ಏನೇನು ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ಸರ್ ಇದಕ್ಕೆ ಏಜ್ ಎಷ್ಟು ಕೇಳಿದಿರಲ್ಲ, ಸೊ ಏಜ್ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೋಬಹುದು. ಮಿನಿಮಮ್ ಏಜ್ 20 ಆಗಿರ್ಬೇಕು. ಅಂದ್ರೆ ಮಿನಿಮಮ್ ಏಜ್ ಎಷ್ಟಿರ್ಬೇಕು ನಿಮ್ದು 20 ಆಗಿರ್ಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 30 ಇಯರ್ಸ್ ಮಟ, ಎಷ್ಟು 30 ಏಜ್ ಮಟ ಇದ್ದವರು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ಅದಾದ ನಂತರ OBC ವಿದ್ಯಾರ್ಥಿಗಳಿಗೆ, ಅದ್ರ ಜೊತೆಗೆ ಫಸ್ಟ್ ನೋಡ್ಕೊಡ್ರಿ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸ್ ಇರುತ್ತೆ. ಅವ್ರು ಏನೈತಲ್ಲ 35 ಮಟನೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಏನಂತೀವಲ್ಲ, OBC ವಿದ್ಯಾರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ನೆಕ್ಸ್ಟ್ ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಗೆ ಕೂಡ ಇರ್ತೈತಿ, ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಕೂಡ ಏಜ್ ನಲ್ಲಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್, ನೀವೇನಾದ್ರು ಇಂಡಿಯನ್ ಆರ್ಮಿದಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರಪ್ಪ ಅಂದ್ರೆ ಅಂತವ್ರು ಕೂಡ 5-10 ಟೋಟಲ್ ನೋಡ್ಕೋಬಹುದು 5 ವರ್ಷ ಏಜ್ ರಿಲ್ಯಾಕ್ಸನ್ ಕೂಡ ಕೊಡ್ತಾರೆ. ಯಾವ ತರಪ್ಪ ಅಂದ್ರೆ ನೀವು ಸರ್ವಿಸ್ ಮುಗಿದ್ಮೇಲೆ ಸೊ ಅದಕ್ಕೆ ಎಕ್ಸ್ಟೆಂಡ್ ಅನ್ನ 5 ವರ್ಷ ನಿಮ್ಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದಾದ ನಂತರ ನೋಡ್ಕೋಬಹುದು
ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಶನ್ ಟೋಟಲಿ ನಿಮಗೆ 60 ಪೇಜ್ ಮಟನು ಕೂಡ ಇನ್ಫಾರ್ಮೇಶನ್ ಇದೆ. ಸೊ ನನ್ಗೆ ಎಷ್ಟು ನಿಮಗೆ ಹೆಲ್ಪ್ ಆಗುತ್ತಲ್ಲ ಅಷ್ಟನ್ನ ಮಾತ್ರ ಇದರಲ್ಲಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ. ಎಷ್ಟೆಷ್ಟು ಬೇಕಾಗುತ್ತಲ್ಲ ನಿಮಗೆ ಮೇನು ಅಷ್ಟನ್ನ ಮಾತ್ರ ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಸರ್ ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸೋಕೆ ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಂತ ಕೇಳ್ತಾ ಇದ್ರಲ್ಲ, ಸೊ ಕ್ವಾಲಿಫಿಕೇಶನ್ ನೋಡ್ಕೊಡ್ರಿ. ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿರ್ಲಿ, ಸೊ ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿರಲಿ, BA ಆಗಿರ್ಲಿ, BCom ಆಗಿರ್ಲಿ, ಸೊ BSc ಆಗಿರ್ಲಿ, BE ಇಂಜಿನಿಯರಿಂಗ್ ಆಗಿರ್ಲಿ, ಅಂತ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, BA, BCom, BSc, BE ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದಾದ ನಂತರ ಓಕೆ ಕನ್ಫರ್ಮೇಶನ್ ಆಯ್ತಾ, ಡಿಗ್ರಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದಕ್ಕೆ ಫೀಸ್ ಎಷ್ಟು ಇರ್ತದ, ಆನ್ಲೈನ್ ಪೇಮೆಂಟ್ ಎಷ್ಟನ್ನ ಕಟ್ಟಬೇಕಂತ ಕೇಳ್ತಿದಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು SC ಮತ್ತು ST PWD ವಿದ್ಯಾರ್ಥಿಗಳಿಗೆ 175 ರೂಪಾಯಿ ಮಾತ್ರ ಫೀಸ್ ಇರ್ತದ. ನೆಕ್ಸ್ಟ್ ಅದರ್ ಕಾಸ್ಟ್, ಯಾವುದೇ ಜನರಲ್ ಆಗಿರಲಿ, OBC ಆಗಿರಲಿ, EWS ಆಗಿರಲಿ, ಅಂತ ವಿದ್ಯಾರ್ಥಿಗಳಿಗೆ 850 ರೂಪಾಯಿ ಫೀಸ್ ಇರುತ್ತೆ. ಸೊ ಮೇಲ್ ಆಗಿರಲಿ, ಫಿಮೇಲ್ ಆಗಿರಲಿ, ಇಬ್ರು ಕೂಡ 850 ರೂಪಾಯಿ ಫೀಸ್ ಅನ್ನ ಕಟ್ಟಬೇಕಾಗತ್ತ. ನೆಕ್ಸ್ಟ್ ಸರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ದ ಆಬ್ಜೆಕ್ಟಿವ್ ಟೆಸ್ಟ್ ಯಾವ ತರ ಇರ್ತದ, ಓಕೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಓಕೆ, ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಕೂಡ ಮಿಸ್ ಮಾಡಲಾರ್ದಾಗೆ ಸೊ ಇದರಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ವಿಡಿಯೋ ಲೆಂದಿ ಆದ್ರೂ ಕೂಡ ಪರವಾಗಿಲ್ಲ, ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿದುಕೊಳ್ಳ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ. ಈಗ ಸೊ ನೀವು ಬಂದ್ಬಿಟ್ಟು ಯಾವುದು ಪ್ರಿಲಿಮಿನರಿ ಫಸ್ಟ್ ಎಕ್ಸಾಮ್ ಇರ್ತದ. ಸೊ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಹೇಳಿ 30 ಕ್ವಶನ್ಸ್ 30 ಮಾರ್ಕ್ಸ್ ಇರ್ತದೆ. ಸಾರಿ 35 ಕ್ವಶನ್ಸ್ 30 ಮಾರ್ಕ್ಸ್ ಇರ್ತದೆ. ಅಂದ್ರೆ ನೋಡ್ಕೊಡ್ರಿ 75 ಒಂದು ಕ್ವಶನ್ಗೆ ಆನ್ಸರ್ ಎಷ್ಟಪ್ಪ ಅಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂದ್ರೆ 75 ಸಮಥಿಂಗ್ 0.75 ಸಿಗ್ತದ. ನೆಕ್ಸ್ಟ್ ಅದಾದ ನಂತರ ರೀಸನಿಂಗ್ ಅಬಿಲಿಟಿ ಅಂತ ಹೇಳಿ ಇಲ್ಲಿ 35 ಕ್ವಶನ್ಸ್ 40 ಮಾರ್ಕ್ಸ್ ಇರ್ತದೆ. ಎಷ್ಟು 35 ಕ್ವಶನ್ಸ್ 40 ಮಾರ್ಕ್ಸ್, ಇಲ್ಲಿ 1.025 ಈ ತರ ನಿಮ್ಗೆ ಮಾರ್ಕ್ಸ್ ಕೂಡ ಇದರಲ್ಲಿ ಸಿಗ್ತದ. ಓಕೆ, ನೆಕ್ಸ್ಟ್ ಮೀಡಿಯಂ ಯಾವ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಫಸ್ಟ್ ಒನ್ ಏನಿದೆಯಲ್ಲ ಇಂಗ್ಲಿಷ್ ಅಂಕಿ ಇಂಗ್ಲಿಷ್ ನಲ್ಲೇ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಏನಿದೆಯಲ್ಲ ಸೊ ಇದು ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಇರ್ತದ. ನೆಕ್ಸ್ಟ್ ಇದು ಕೂಡ ಇಂಗ್ಲಿಷ್ ಅಂಡ್ ರೀಸನಿಂಗ್ ಎಬಿಲಿಟಿ ಇದೆನಾ, ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಟೈಮಿಂಗ್ ಬಂದ್ಬಿಟ್ಟು 1ನೇ ಸೆಕ್ಷನ್ ನೋಡ್ಕೋಬಹುದು, ಇಂಗ್ಲಿಷ್ಗೆ 20 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ಗೆ 20 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ನೆಕ್ಸ್ಟ್ ರೀಸನಿಂಗಿಗೆ 20 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಟೋಟಲಿ ಬಂದ್ಬಿಟ್ಟು 60 ಮಿನಿಟ್ಸ್ ನಿಮ್ಗೆ ಎಕ್ಸಾಮ್ ನಲ್ಲಿ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಎಷ್ಟು 60 ಮಿನಿಟ್ಸ್ ನಿಮ್ಗೆ ಎಕ್ಸಾಮ್ ನಲ್ಲಿ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ರು ಕೂಡ ಕ್ಲಿಯರ್ ಮಾಡ್ಕೊಳ್ತೀರಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಪ್ರಿಪರೇಷನ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಇಟ್ಕೊಂಡ್ರಪ್ಪ ಅಂದ್ರೆ ಆರಾಮ್ಸಾಗಿ ಕ್ಲಿಯರ್ ಮಾಡ್ಕೋತೀರಿ. ಸೊ ಯಾವುದೇ ತರಂತ ಡೌಟ್ ಇಲ್ಲ. ಸೊ ಯಾಕಂದ್ರೆ ಪ್ರಿಪರೇಷನ್ ಅನ್ನ ನೀವು ಆಲ್ರೆಡಿ ಬ್ಯಾಂಕಿಂಗ್ ಬಗ್ಗೆ ಓದ್ತಾ ಇದ್ರಿ ಸರ್, ನಾನು SSC ಓದ್ತಾ ಇದ್ದೀನಿ ಸರ್, ನಾನು ರೈಲ್ವೆ ಓದ್ತಾ ಇದ್ದೀನಪ್ಪ ಅಂದ್ರೆ ಅಂತ ಅಭ್ಯರ್ಥಿಗಳು ಆರಾಮ್ಸಾಗಿ ನೀವು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ನೆಕ್ಸ್ಟ್ ನೀವು ಅಕಸ್ಮಾತ್ ಪ್ರಿಲಿಮಿನರಿ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಮೇನ್ಸ್ ಎಕ್ಸಾಮ್ ನಲ್ಲಿ ಸಿಲೆಬಸ್ ಏನೇನಿರ್ತದೆ ಅನ್ನೋದನ್ನು ಕೂಡ ಕ್ಲಿಯರಿಟಿ ಆಗಿರ್ತಕ್ಕಂಥದ್ದು ಕೊಡ್ತೀನಿ, ಮಾಹಿತಿಯನ್ನು ನೋಡ್ಕೋಬಹುದು. ಬಂದ್ಬಿಟ್ಟು ಇಲ್ಲಿ ನೋಡ್ಕೊಡ್ರಿ ಏನೇನ್ ಇರ್ತದಪ್ಪ ಅಂದ್ರೆ ರೀಸನಿಂಗ್ ಅಂತ ಹೇಳಿ 40 ಕ್ವಶನ್ಸ್ ಇರ್ತಾವೆ, 60 ಮಾರ್ಕ್ಸ್ ಇರ್ತದ. ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಇರ್ತೈತಿ, 45 ಮಿನಿಟ್ಸ್ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಜನರಲ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಅಂಡ್ ಡಿಜಿಟಲ್ ಫೈನಾನ್ಸಿಯಲ್ ಅವೇರ್ನೆಸ್ ಅಂಡ್ ಇನ್ಕ್ಲೂಡಿಂಗ್ RBI ಸರ್ಕ್ಯುಲರ್ಸ್. ನೆಕ್ಸ್ಟ್ ಇಂಗ್ಲಿಷ್ ಇದ್ರ ಬಂದ್ಬಿಟ್ಟು 50 ಕ್ವಶನ್ಸ್ ಇರ್ತೈತಿ, 60 ಮಾರ್ಕ್ಸ್ ಇರ್ತೈತಿ. ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಟೋಟಲಿ ಬಂದ್ಬಿಟ್ಟು 35 ಮಿನಿಟ್ಸ್ ಎಕ್ಸಾಮ್ಗೆ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಅದಾದ ನಂತರ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಿಲೆಬಸ್ ಬಂದು ಇದು ನೋಡಿ ಎಕ್ಸಾಮ್ 40 ಕ್ವಶನ್ಸ್ ಇರ್ತಾವೆ, 20 ಮಾರ್ಕ್ಸ್ ಇರ್ತದ. ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ, 35 ಮಿನಿಟ್ಸ್ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಡಾಟಾ ಅನಲೈಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳಿ ಸೊ ಇದು 40 ಕ್ವಶನ್ಸ್, 60 ಮಾರ್ಕ್ಸ್, ಇಂಗ್ಲಿಷ್ ಮತ್ತು ಹಿಂದಿ 45 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಟೋಟಲಿ ನೋಡ್ಕೊಡ್ರಿ ನಂಬರ್ ಆಫ್ ಕ್ವಶನ್ಸ್ 170, ಮಾರ್ಕ್ಸ್ ಬಂದ್ಬಿಟ್ಟು 200, ಟೈಮಿಂಗ್ ಬಂದ್ಬಿಟ್ಟು 160 ಮಿನಿಟ್ಸ್ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದಾದ ನಂತರ ಏನಿರ್ತಪ್ಪ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಇರುತ್ತೆ, ಈಸಿ ಅಂಡ್ ಪ್ರಿಪರೇಷನ್ ಅಂತ ಹೇಳಿ ಸೊ ಇದನ್ನಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಪಾಸ್ ಮಾಡ್ಕೋತೀರಿ. ಅದ್ರ ಬಗ್ಗೆ ಯಾಕಂದ್ರೆ ಇದು ಕೂಡ ಟಫ್ ಆಗುತ್ತೆ, ಸೊ ಟ್ರೈ ಮಾಡಲೇಬೇಕು. ಇದು ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 2 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ, 30 ಮಿನಿಟ್ಸ್ ಇದಕ್ಕೂ ಕೂಡ ಎಕ್ಸಾಮಿಗೆ ಟೈಮಿಂಗ್ ಕೂಡ ಇರ್ತದ. ಓಕೆ, ಎಕ್ಸಾಮ್ ಸಿಲೆಬಸ್ ಬಗ್ಗೆ ಏನಕ್ಕೆ ಡೌಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ, ಎಲ್ಲರೂ ಕೂಡ ನೋಡ್ಕೊಂಡಿದ್ರಿ. ಸೊ ಆಲ್ರೆಡಿ ನಾನು ಇದನ್ನ PDF ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಪ್ರತಿಯೊಂದು PDF ಅನ್ನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ಗಳನ್ನ ಸಲ್ಲಿಸ್ಕೊಡ್ರಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಹಾಕ್ಬೇಕನ್ನೋಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ.
ಸರ್ ಅದಾದ ನಂತರ ಸರ್ ಇದರಲ್ಲಿ ಎಷ್ಟು ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ ಸೊ ಯಾವ ಬ್ಯಾಂಕಿಗೆ ಎಷ್ಟಿದಾವು ನೆಕ್ಸ್ಟ್ ನಮ್ಮ ಕಾಸ್ಟ್ಗೆ ಎಷ್ಟಿದಾವ ಅಂತ ಕೇಳ್ತಿರ್ತಕ್ಕಂಥ ಅಭ್ಯರ್ಥಿಗಳು ನೋಡ್ಕೋಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ SC ಕ್ಯಾಟಗರಿಗೆ ಒಂದು 285, ST ದವರಿಗೆ 142, OBC ದವರಿಗೆ 513, EWS ದವರಿಗೆ 190, UR ದವರಿಗೆ 770, ಟೋಟಲಿ 1900 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಟೋಟಲಿ ಬಂದ್ಬಿಟ್ಟು ವೇಕೆನ್ಸಿಗಳು SC ದವರಿಗೆ 1009, ST ದವರಿಗೆ 502, OBC ದವರಿಗೆ 1816, ನೆಕ್ಸ್ಟ್ EWS ದವರಿಗೆ 669, UR ದವರಿಗೆ 2719, ಟೋಟಲ್ ವೇಕೆನ್ಸಿಗಳು ಬಂದ್ಬಿಟ್ಟು 6715 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಎಷ್ಟು 6715 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಚಾರ್ಟ್ ಅನ್ನ ಪ್ರತಿಯೊಬ್ಬರು ಕೂಡ ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಆದ್ರೂ ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆದ ನಂತರ ಸರ್ ಇದು ಅಪ್ಲಿಕೇಶನ್ ಹಾಕ್ತಿವಿ ಸರ್ ಔಟ್ ಆಫ್ ಸ್ಟೇಟ್ ದಲ್ಲಿ ಎಕ್ಸಾಮ್ ಇರ್ತದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲ. ಸೊ ನಮ್ಮ ಕರ್ನಾಟಕದಲ್ಲೇ ಎಕ್ಸಾಮ್ ಅನ್ನ ಕೊಟ್ಟಿರ್ತಾರೆ. ಸೊ ಕರ್ನಾಟಕದಲ್ಲಿ ಅಂತಂದ್ರೆ ಸೊ ನೀವು ಇಲ್ಲೇ ಹುಬ್ಳಿ ಆಯ್ತು, ಸೊ ಬೆಳಗಾಂ ಆಯ್ತು ಅಂತಲ್ಲಿ ಕೂಡ ಎಕ್ಸಾಮ್ ಅನ್ನ ಬರಿಬಹುದು. ನೋಡ್ಕೊಡ್ರಿ ಎಲ್ಲೆಲ್ಲಿ ಕೊಟ್ಟಿದಾರಪ್ಪ ಅಂತಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಎಕ್ಸಾಮ್ ಸೆಂಟರ್ ನೋಡ್ಕೊಡ್ರಿ. ಬೆಂಗಳೂರು ಇದೆ, ಬೆಳಗಾಂ ಇದೆ, ನೆಕ್ಸ್ಟ್ ಕಲಬುರಗಿ ಇದೆ, ನೆಕ್ಸ್ಟ್ ಧಾರವಾಡ ಇದೆ, ಹುಬ್ಳಿ ಇದೆ, ನೆಕ್ಸ್ಟ್ ಮಂಗಳೂರು ಇದೆ, ನೆಕ್ಸ್ಟ್ ಶಿವಮೊಗ್ಗ ಇದೆ, ಮೈಸೂರು ಇದೆ, ಉಡುಪಿ ಇದೆ. ಸೊ ಇಷ್ಟು ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿದಾರ. ಸೊ ನೀವು ಎಕ್ಸಾಮ್ ಸೆಂಟರ್ಗಳನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಹುಬ್ಳಿ ಕೊಟ್ಟಿದ್ರಪ್ಪ ಅಂದ್ರೆ ನಿಮ್ಗೆ ಹುಬ್ಳಿನೇ ಸಿಗ್ತದ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ರಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಇದಕ್ಕೆ ಏನಾದರೂ ಡೌಟ್ ಇತ್ತು, ಸೊ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕ್ರಿ. ಇದ್ರದ್ದು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಕೂಡ ನಿಮ್ದು ಅಡ್ಮಿಟ್ ಕಾರ್ಡ್ ಬರಲಿ. ಸೊ ಇದ್ರದ್ದು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಲಿ, ನೆಕ್ಸ್ಟ್ ಎಕ್ಸಾಮ್ ಯಾವ ತರ ಇರ್ತದ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫರ್ಮ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಆಗಿಂದಾಗನೇ ಇನ್ಫಾರ್ಮೇಶನ್ ಗಳನ್ನ ತಿಳಿಸ್ತಾ ಹೋಗ್ತೀವಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ದೋಸ್ತ ಯಾರಾದರೂ ನಿಮ್ಮ ಬ್ರದರ್ ಸಿಸ್ಟರ್ ಏನಾದರೂ ಡಿಗ್ರಿ ಮುಗಿಸ್ಕೊಂಡು ಕೂತಿದ್ರಪ್ಪ ಅಂದ್ರೆ ಅಂಥವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಐತಾ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ. ನೀವೇನಾದ್ರೂ SSC ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ನೆಕ್ಸ್ಟ್ MTS ಆಯ್ತು, RRB ನಮ್ಮ ಹತ್ರ ಆಲ್ರೆಡಿ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಕೋಚಿಂಗ್ ದಲ್ಲಿ ನೀವು ಬರೋರು ಬಂದು ಜಾಯ್ನ್ ಆಗ್ಬೋದು. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.